ಕಾಂಗ್ರೆಸ್ನವರು ಮತಚೋರಿಯನ್ನು ಇಟ್ಕೊಂಡು ದೊಡ್ಡ ಮಟ್ಟದಲ್ಲಿ ಆರೋಪ ಮಾಡಿದ್ರು. ಜೊತೆಗೆ ಅದೇ ಅವರಿಗೆ ಮುಳುವಾಗಿರ್ತಕ್ಕಂಥದ್ದು. ಈ ಮತಚೋರಿ ಅಂತಕ್ಕಂಥ ಒಂದು ಭಜನೆ ಮಾಡೋದ್ರಿಂದ ಅವರೇನು ಸಮಯ ವ್ಯರ್ಥ ಮಾಡ್ಕೊಂಡು ಹೋದರು. ಹೀಗಾಗಿದ್ರೆ ಕರ್ನಾಟಕದಲ್ಲಿ 136 ಸ್ಥಾನ ಗೆದ್ರಲ್ಲ, ಆಗ ಮತಚೋರಿ ಆಗಿರಲಿಲ್ವಾ? ಚುನಾವಣೆಯಲ್ಲಿ ಅವರ ವೈಫಲ್ಯಗಳೇನಿದೆ, ಆ ವೈಫಲ್ಯಗಳು ಏನು ಅನ್ನೋದನ್ನು ಆತ್ಮವಿಮರ್ಶೆ ಮಾಡ್ಕೊಳ್ಳೋದು ಸೂಕ್ತ. ಅವರು ಇದು ಭಾಳ ದಿವಸ ನಡೆಯೋದಿಲ್ಲ ಮತಚೋರಿಯ ವಿಷಯ. ಮೊದಲು ನಮ್ಮ ಮತಪೆಟ್ಟಿಗೆಯ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ರು, ಎಲೆಕ್ಟ್ರಾನಿಕ್ ವೋಟಿಂಗ್ನ. ಆದರೆ ಇವತ್ತಿನವರೆಗೆ ಅದನ್ನು ಸಾಬೀತುಪಡಿಸ್ತಕ್ಕಂಥ ಕೆಲಸ ಕೈ ಹಾಕಲಿಲ್ಲ. ಈಗ ಮತಚೋರಿ ಅಂತ ಹೇಳಿ ಈ ಭಜನೆ ಏನು ಮಾಡ್ತಾ ಇದ್ದಾರೆ, ಆ ಭಜನೆ ಮಾಡಿದ್ರಿಂದಲೇ ಬಿಹಾರದ ಜನತೆ ಇದೆಲ್ಲ ನಿಲ್ಲಿಸಿ ಅಂತಕ್ಕಂಥ ತಕ್ಕ ಪಾಠ ಕಲಿಸಿದ್ದಾರೆ ಅವರಿಗೆ. ಚುನಾವಣಾ ಆಯೋಗದ ಮೇಲೆ ಕೂಡ ಆರೋಪ ಮಾಡಿದ್ರು ಇದರ ಹೆಸರಲ್ಲಿ. ಅಂದರೆ ಚುನಾವಣಾ ಆಯೋಗ ಒಂದು ರೀತಿಯಲ್ಲಿ BJPಯ ಪಾರ್ಟಾಗಿ ಕೆಲಸ ಮಾಡಿದೆ ಅಂತ, ಅದಕ್ಕೆ ಅಭಿನಂದನೆ. ಕರ್ನಾಟಕದಲ್ಲಿ 136 ಸೀಟ್ ಗೆದ್ರಲ್ಲ, ಆಗ ಚುನಾವಣಾ ಆಯೋಗ ಇವರ ಪರವಾಗಿ ಕೆಲಸ ಮಾಡಿದ್ರ? ಯಾಕೆಂದರೆ ಚುನಾವಣಾ ಫಲಿತಾಂಶ ಬರೋದಕ್ಕಿಂತ 3 ದಿವಸದ ಮುಂಚೆನೇ ಕಾಂಗ್ರೆಸ್ನ ರಾಜ್ಯ ಘಟಕದ ಅಧ್ಯಕ್ಷರು 136 ಸ್ಥಾನ ಗೆಲ್ತೀವಿ ಅಂತಕ್ಕಂಥ ಮಾಧ್ಯಮದ ಮುಂದೆ ಹೇಳಿದಂಥದ್ದೇನಿದೆ, 136 ಗೆದ್ದರು. ಹಾಗಿದ್ದರೆ ಅಲ್ಲಿ ಮತಚೋರಿ ಮಾಡಿದ್ರು, ಇಲ್ಲ ಚುನಾವಣಾ ಆಯೋಗದ ಸಹಕಾರ ತಗೊಂಡು 136 ಸೀಟ್ ಗೆದ್ದರು. ಆಗಿದ್ದರೆ ಈ ರೀತಿಯ ಅಪಪ್ರಚಾರವನ್ನು ಮಾಡೋದನ್ನು ನಿಲ್ಲಿಸಿ ಒಂದು ವಿರೋಧ ಪಕ್ಷವಾಗಿ ದೇಶದ ಸಮಸ್ಯೆಗಳು ಏನಿದೆ ಅದರ ಬಗ್ಗೆ ಚರ್ಚೆ ಮಾಡಿ ದೇಶದ ಅಭಿವೃದ್ಧಿಗೆ ಒಂದು ವಿರೋಧ ಪಕ್ಷವಾಗಿ ಏನು ಸಲಹೆಗಳು ಕೊಡಬೇಕು ಅದರ ಕಡೆ ಗಮನ ಕೊಟ್ಟರೆ ಉಳ್ಕೋಬೋದು. ಇವತ್ತು ಬಹುಶಃ 2 ಸೀಟ್ ಅಂತ ತೋರಿಸ್ತಾ ಇದ್ದೀರಿ. ಇದರ ಸಾಯಂಕಾಲದಷ್ಟೊತ್ತಿಗೆ ಅದು 0 ಏನಾದರೂ ಆಗಿಬಿಟ್ರೆ ಪರಿಸ್ಥಿತಿ ಏನಾಗುತ್ತೆ ಅನ್ನೋದನ್ನ ಅವ್ರು ಸ್ವಲ್ಪ ಅವಲೋಕನ ಮಾಡ್ಕೊಳ್ಳೋದು ಒಳ್ಳೆಯದು. ಬೇರೆ ಕರ್ನಾಟಕದಲ್ಲಿ ಹೇಳ್ತಾಯಿದ್ರು JDS 17 ಸ್ಥಾನದಲ್ಲಿ ನಿಲ್ಲಿಸಿದ್ದೀವಿ, ಮುಂದಕ್ಕೆ 3-4 ಸ್ಥಾನಕ್ಕೂ ಬಂದುಬಿಡುತ್ತೆ ಅಂತ ಹೇಳ್ತಾಯಿದ್ರು. ಈ ದುರಂಕಾರದ ಮಾತುಗಳಿಂದಲೇ ಈ ಪಕ್ಷ ಹಾಳಾಗಿರ್ತಕ್ಕಂಥದ್ದು ಕಾಂಗ್ರೆಸ್.